ಎಚ್.ಡಿ. ಕುಮಾರಸ್ವಾಮಿಗೆ ಅಸೂಯೆ, ಹೊಟ್ಟೆ ಕಿಚ್ಚು, ಬೇರೆಯವರನ್ನ ನೋಡಿ ಟೀಕಿಸೋದನ್ನ ಬಿಟ್ಟು ಬೇರೆ ಕೆಲಸ ಇಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾವ ಕಾರಣಕ್ಕೆ ಈ ತರ ಹೇಳಿದ್ದಾರೆ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಸೂಯೆ ಹಾಗೂ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ ಕೂಡ ಇದೆ. ಬೇರೆಯವರ ಬಗ್ಗೆ ಟೀಕೆ ಮಾಡುವುದೇ ಅವರ ಪರಮ ಕೆಲಸವಾಗಿದೆ ಅಂತ ಹೇಳಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ಹೊರಮಾವಿನ ಒಂದು ನ್ಯಾಷನಲ್ ಸ್ಕೂಲ್ನಲ್ಲಿ ಅವ್ರು ಮಾತನಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ರಿಯಲ್ ಎಸ್ಟೇಟ್ ಮೂಲಕ ಆಸ್ತಿಯನ್ನ ಮಾಡಿಕೊಂಡಿರೋದು ಕುಮಾರಸ್ವಾಮಿ ಅವರ ಕುಟುಂಬದವರು PRR ಈ ಒಂದು ರಸ್ತೆಯ ಭಾಗದಲ್ಲಿ ಹೆದರಿಸಿ ಆಸ್ತಿಗಳನ್ನ ಬಳಸಿಕೊಳ್ಳುವಂತಹ ಕೆಲಸವನ್ನ ಅವರ ಅಣ್ಣ ಮಾಡಿದ್ದಾರೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ತೆರೆಗೇಟ್ ಕೊಡ್ತಾರೆ. ಯಾವ ಕಾರಣಕ್ಕೆ ತೆರೆಗೇಟ್ ಕೊಡ್ತಾರೆ ಅಂತಂದ್ರೆ, ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ರು. ಏನು ಅಂತಂದ್ರೆ, ಕಾಂಗ್ರೆಸ್ ಗೌರ್ಮೆಂಟ್ ಯಾವ ರೀತಿ ಆಗಿದೆ ಅಂತಂದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದೆ, ತಮಗೆ ಯಾವ ಜಾಗ ಬೇಕೋ ಆ ಜಾಗವನ್ನ ಖರೀದಿ ಮಾಡ್ಕೊಳ್ತಾ ಇದೆ, ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದೆ, ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಕುಮಾರಸ್ವಾಮಿ ಅವರ ಈ ಒಂದು ಮಾತಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಶುಲ್ಕ ಪಾವತಿಸಿ ಖಾತಾ ಬದಲಾವಣೆಗೆ ಮಾಡಿಕೊಳ್ಳಬೇಡಿ, ನಾವೇ ಅಧಿಕಾರಕ್ಕೆ ಬರುತ್ತೇವೆ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಕುಮಾರಸ್ವಾಮಿ ಅವರು ಭಾರಿ ಹಗಲುಗನಸನ್ನ ಕಾಣ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಮಾಡಿರುವುದು ಬೇಡ ಅಂತ ಹೇಳಿ ನಿನ್ನೆ ಹೇಳಿದ್ರಲ್ವಾ, ಅದನ್ನ ಆರಂಭಿಸಿದ್ಯಾರು? ಅವರೇ ಅಧಿಸೂಚನೆಯನ್ನ ಹೊರಡಿಸಿದ್ರು. ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇರೋರು ಯಾರು? ಅವರ ಅಣ್ಣ PRR ರಸ್ತೆ ನೆಪದಲ್ಲಿ ರಿಯಲ್ ಎಸ್ಟೇಟ್ ದಂಧೆಯನ್ನ ಮಾಡಿದ್ರು ಅಂತ ಹೇಳಿ ಕಿಡಿಕಾರು. ದೊಡ್ಡ ಗುಬ್ಬಿ ಚಿಕ್ಕ ಗುಬ್ಬಿ ಭಾಗದಲ್ಲಿ ಕೇಳಿ ನೋಡಿ, ಅವರು ಹೇಗೆ ಜನರನ್ನ ಹೆದರಿಸಿ ಎಲ್ಲ ಆಸ್ತಿಯನ್ನ 7, 8, 10 ಲಕ್ಷಕ್ಕೆ ಆಸ್ತಿಗಳಿಂದ ನೋಂದಣಿ ಮಾಡಿಕೊಂಡಿದ್ದಾರೆ ಎಂಬುದು ಹೇಳ್ತಾರೆ. ಈಗ ಆ ಒಂದು ಆಸ್ತಿ ಎಲ್ಲ 25, 30, 50 ಕೋಟಿ ರೂಪಾಯಿ ಆಸ್ತಿ ಆಗ್ಬಿಟ್ಟಿದೆ. ಅವರು ಬೇರೆಯವರ ಬಗ್ಗೆ ಮಾತನಾಡೋದು ಬೇಡ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ. ಖಾತಾ ಪರಿವರ್ತನೆಗೆ 2% ಶುಲ್ಕ ಕಟ್ಟುವುದು ಬೇಡ ಎಂತಿದ್ದಾರಲ್ಲ ಅಂತ ಹೇಳಿ ಕೇಳಿದಾಗ, ಅವರದ್ದು ಹಗಲುಗನಸು, ಅವರ ಸರ್ಕಾರ ಅಧಿಕಾರಕ್ಕೆ ಬರುವುದಿಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಜನಪರ ಕೆಲಸವನ್ನು ಮಾಡ್ತಾ ಇದೆ, ಜನ ಇದನ್ನ ಉಪಯೋಗಿಸ್ಕೊಳ್ತಾರೆ ಎನ್ನುವಂತಹ ವಿಶ್ವಾಸ ನಮಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ, ಅನಿಲ ಏರಿಕೆಯನ್ನ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಯಾಕೆ ಮಾತಾಡ್ತಾ ಇಲ್ಲ ಅಂತ ಹೇಳಿ ಟೀಕೆ ಮಾಡಿದ್ರು. ಏನೋ ಅವರ ಕಾಲದಲ್ಲಿ ಬಡವರಿಗಾಗಿ ಒಂದು ಕೆಲಸವನ್ನ ಮಾಡಿದ್ದಾರಾ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಕೇಳ್ತಾರೆ. ಜನರಿಗೆ ಕುಡಿಯುವಂತಹ ನೀರು ಕೊಡಿಸುವಂತ ಕೆಲಸ ಆಗ್ಲಿಲ್ಲ ಅವರು, ನಾನು ಆ ಕೆಲಸವನ್ನು ಮಾಡಿದ್ದೇನೆ. ಜನರ ಆಸ್ತಿ ದಾಖಲೆ ಸರಿ ಮಾಡ್ಲಾಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ಆಡಳಿತ ಸುಧಾರಣೆ 5 ಪಾಲಿಕೆ ಮಾಡಿದ್ದೇವೆ, ಕೆಲಸ ಉತ್ತಮವಾಗಿದೆ ಅಂತ ಹೇಳಿ ಬಿಜೆಪಿಗರಿಗೆ ಖುಷಿ ಪಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಬಿಜೆಪಿಯವರು ಸಲಹೆಯನ್ನ ಪಡಿತೇನೆ, ಕೆಲಸ ಮಾಡ್ತೇನೆ, ನನ್ನ ಕಾಲದಲ್ಲಿ ಇಂತಹ ಕೆಲಸ ಮಾಡುವಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿ ಅಸೂಯೆಯಲ್ಲಿ ಕೈ ಹಿಸಿಕೊಳ್ಳುವಂತಹ ಟೀಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಕೈ ಹಿಸ್ಕೊಳ್ತಾ ಇದ್ರು ಅನ್ನುವಂತಹ ಟೀಕೆನ ಮಾಡ್ತಾರೆ. ಜನ್ಮದಿನಕ್ಕೆ ಅಧಿಕಾರ ಹಸ್ತಾಂತರವಾಗಲಿದೆ ಅಂತ ಹೇಳಿ ಕನಸು ಕಾಣ್ತಾ ಇದ್ರು ಅಂತ ಹೇಳಿ ದೇವೇಗೌಡರ ಟೀಕೆ ಬಗ್ಗೆ ಕೇಳಿದಾಗ, ಅವರ ಮಗ ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ಮಾಡಿದ್ದನ್ನ ಅವರು ಸ್ಮರಿಸಲಿ, ಆಮೇಲೆ ಬೇರೆ ವಿಚಾರದ ಬಗ್ಗೆ ಮಾತನಾಡಲಿ ಅಂತ ತಿರುಗೇಟನ್ನ ನೀಡ್ತಾರೆ. ಕುಮಾರಸ್ವಾಮಿ ಅವರು ನಾವು 2 ವರ್ಷಕ್ಕೆ ನಮ್ಮ ಸರ್ಕಾರ ಬರುತ್ತೆ, ಯಾರು ₹1 ಕಟ್ಟಬೇಡಿ ಅಂತ ಅದೇನಾದ್ರು ಅವರು ಬರೀ ಹಗಲು ಕೆಲಸ ಮಾಡ್ತಾ ಇದಾರೆ. ಇವತ್ತನ್ನೇ ಹೇಳಿದ್ರಲ್ಲ, ಯಾವ್ದೋ ಇದನ್ನ ಮಾಡಬೇಡ ಅಂತ ಅಂದ್ಬಿಟ್ಟು GBA ಮಾಡಬೇಡ ಅಂತ. ಯಾರು ಮಾಡಿದ್ದು GBA? ಯಾರು ಮಾಡಿದ್ದು ನೋಟಿಫಿಕೇಶನ್? ಅವರೇ ನೋಟಿಫಿಕೇಶನ್ ಮಾಡಿದ್ದು. ಈಗ ರಿಯಲ್ ಎಸ್ಟೇಟ್ ದಂಧೆ ಯಾರು ಮಾಡಿದ್ದು? ಅವ್ರ ಅಣ್ಣನೇ ಎಲ್ಲ ರಿಯಲ್ ಎಸ್ಟೇಟ್ ದಂಧೆನ ಕಂಪ್ಲೀಟು PRR ರೋಡ್ಗೆ ರಿಜಿಸ್ಟರ್ ಮಾಡಿಕೊಂಡು, ಈಗ ಕೇಳಿ ದೊಡ್ಡ ಗುಬ್ಬಿ ಚಿಕ್ಕ ಗುಬ್ಬಿ ಈ ರೋಡಲ್ಲೆಲ್ಲ ಕೇಳಿ ಎಲ್ಲ ಆಸ್ತಿಗಳನ್ನೆಲ್ಲ ಎದುರಿಸಿ ರಿಜಿಸ್ಟರ್ ಮಾಡಿಕೊಂಡು 7, 8, 10 ಲಕ್ಷ ರೂಪಾಯಿ ರಿಜಿಸ್ಟರ್ ಮಾಡಿಕೊಂಡು ಈಗ 125 ಕೋಟಿ, 30 ಕೋಟಿ, 50 ಕೋಟಿ ಆಸ್ತಿ. ಇವತ್ತೇನಾದ್ರು ಮಾಡಿದ್ರೆ ಅವ್ರ ಕುಟುಂಬದವರು, ಬೇರೆಯವರು ಅವ್ರೇನು ಹೇಳೋದು ಬೇಡ. ಇದನ್ನ 2% ಕಟ್ಟೋದು ಬೇಡ ಅಂತ ಹೇಳ್ತಾ ಇದಾರಲ್ಲ, ಅವ್ರ ಸರ್ಕಾರ ಯಾವಾಗ ಬರ್ತದೆ ಆಗ ಬರೀ ಹಗಲು ಕನಸಲ್ಲಿ ಕಾಣ್ತಾವ್ರೆ. ಯಾವ ಸರ್ಕಾರನೂ ಬರೋದಿಲ್ಲ, ಕಾಂಗ್ರೆಸ್ ಸರ್ಕಾರ ಬರ್ತದೆ, ಅಧಿಕಾರ ಬಂದಿದೆ, ಈ ಬಡ ಜನತೆಗೆ ಸಹಾಯ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಜನ ಅದನ್ನ ಉಪಯೋಗಿಸ್ಕೊಳ್ತಾರೆ. ದೇವೇಗೌಡರು ಇವತ್ತು ಪೆಟ್ರೋಲು, ಡೀಸೆಲು, ಗ್ಯಾಸು, ಆಮೇಲೆ ಎಲ್ಲ ಪದಾರ್ಥ, ಚಿನ್ನ ಪದಾರ್ಥ ಎಲ್ಲ ಹೋಗಿದೆಯಲ್ಲ, ಅದ್ರ ಬಗ್ಗೆ ಮಾತಾಡಲಿ. ಯಾಕೆ ಮಾತಾಡ್ತಾ ಇಲ್ಲ ಕುಮಾರಸ್ವಾಮಿ? ಯಾವುದೂ ಮಾತಾಡ್ತಾ ಇಲ್ಲ. ಬರೀ ಬೇರೆಯವ್ರ ಮೇಲೆ ಟೀಕೆ ಮಾಡೋದೇ ಕೆಲಸ. ಅವ್ರಿಗೆ ಟೀಕೆ ಮಾಡೋದು, ಸ್ಟೇಟ್ಮೆಂಟ್ ಕೊಡೋದು ಬಿಟ್ರೆ ಬಡವರಿಗೆ ಅವ್ರ ಕಾಲದಲ್ಲಿ ಒಂದು ಕೆಲಸ ಏನಾದ್ರು ಮಾಡಿದಾರ?
ಒಂದು ಕೆಲಸ ಏನಾದ್ರು ಒಂದು ಸರಿ ಮಾಡಿದಾರ? ಆ ಜನಕ್ಕೆ ಕುಡಿಯೋ ನೀರು ಕೊಡೋಕ್ಕಾಗಿರಲಿಲ್ಲ, ನಾನು ನೀರು ಕೊಡಿಸಿದ್ದೀನಿ ಅವ್ರಿಗೆಲ್ಲ. ಈ ಆಸ್ತಿ ದಾಖಲೆಗಳನ್ನ ಸರಿ ಮಾಡ್ತಾ ಇದ್ದೀನಿ. ಏನು ಇದು ರಿಜಿಸ್ಟರ್ ಆಗಿತ್ತು ಈಗೆಲ್ಲದಕ್ಕೂ ಕೂಡ 5 ಕಾರ್ಪೊರೇಷನ್ ಮಾಡಿ ಆಡಳಿತವನ್ನ ಸುಧಾರಣೆ ಮಾಡಲಿಕ್ಕೆ ಮಾಡ್ತಾ ಇದ್ದೀನಿ. ಎಲ್ಲ ಬಿಜೆಪಿಯವರೆಲ್ಲ ಖುಷಿ ಪಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಡಿಕೆ ಮಾಡ್ತಾ ಇದ್ದಾರೆ ಅಂತ. ಬಿಜೆಪಿಯವ್ರು ಏನ್ ಹೇಳಿದ್ರು ಆ ಸಲಹೆಯಂತೆ ನಾನು ಮಾಡ್ತಾ ಇದ್ದೀನಿ. ಪಾಪ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ, ನನ್ ಸಿಕ್ಲಿಲ್ವಲ್ಲ ಅಂತ ಅಸೂಯೆ ಪಡ್ತಾ ಇದ್ದಾರೆ. ಹೊಟ್ಟೆ ಊರಿ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಸರ್, ಅಧಿಕಾರ ಹಸ್ತಾಂತರದ ಬಗ್ಗೆ ದೇವೇಗೌಡರು ಕಮೆಂಟ್ ಮಾಡಿದ್ದಾರೆ ಸರ್. ಬರ್ತ್ಡೇಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಹೇಳಿ ಕನಸು ಕಾಣ್ತಾ ಇದ್ರು ಅಂತ ಹೇಳಿ ಬಿಡದಿ ಈ ವಿಚಾರಕ್ಕೆ ನಿಮ್ಮ ಅಧಿಕಾರ ಹಸ್ತಾಂತರದ ಬಗ್ಗೆ ಟೀಕೆ ಮಾಡಿದ್ದಾರೆ ಸರ್. ನಿಮ್ಗೇನನ್ಸುತ್ತೆ? ಯಾರ ಮಾತು ಸರಿ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.